ನಾರಾಯಣಂ ಗುಣೈ ಸರ್ವೇರ್ದೇಹಂ ದೋಷವರ್ಜಿತ ಸರ್ವದೈವಿ ಸುಪ್ರೇಷ್ಠಂ. ಎಲ್ಲಿ ಬಂದಿತ್ತೀಗ? ಕೊನೇ ಘಟ್ಟ. ಇಷ್ಟೆಲ್ಲ ಸಾಮಗಾನ ಮಾಡ್ತಾ ಇದ್ದೆ ಉಪನಿಷತ್ತನ್ನು ಹೇಳಿಬಿಟ್ರು. ಅದಕ್ಕೆಲ್ಲ ಅಹಂ ಅನ್ನಾದ ಅನ್ನ ಅಹಂ ಅನ್ನಂ ಅಹಂ ಅನ್ನಾದೋ ಅಹಂ ಅನ್ನಾದ ಅಂತ ಹೇಳಬೇಕಾದ್ರೆ ಅಹಮನ್ನಾದ ಹೇಳ್ತಾ ಹೋಗಿ ನಿಲ್ಲಿಸ್ತಾರೆ. ಅನ್ನ ಕೊಡೋನು ನಾನೇ 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 ಅಂತ ಪರಮಾತ್ಮ ಹೇಳ್ತಾ. ಅನ್ನನೂ ನಾನೇ, ಅನ್ನ ಕೊಡೋನು ನಾನೇ. ವೇದೈನಂ ತತ್ವತೋ ಬ್ರಹ್ಮ ಸಯೇನಂ ಪಂಚರೂಪಿಣಂ. ಬ್ರಹ್ಮದೇವರಿಗೆ ಫುಲ್ಲು ಗೊತ್ತು. ಯಥೇಷ್ಟ ಅನ್ನ ಭೋಗ್ತಾ ತಿಳ್ಕೊಂಡವನು ಏನಾಗುತ್ತೆ ಅಂದರೆ ಬೇಕಾಷ್ಟು ಅನ್ನ ಸಿಗುತ್ತೆ. ಗೊತ್ತಾಯ್ತಾ? ಕೀರ್ತಿ ಕರ್ತ ಹರೇಸ್ತದ. ಯಾರು ಪರಮಾತ್ಮನ ಕೀರ್ತಿಯನ್ನು ಹೊಗಳ್ತಾರೋ ಅವರಿಗೆ ಬೇಕಾಷ್ಟು ಅನ್ನ ಸಿಗುತ್ತೆ ಅಂದರೆ ಏನರ್ಥ? ದೇವರು ಉಪಜೀವಿಯನಾಗಿ ಸದಾ ಕಾಪಾಡ್ತಾನೆ. ಪ್ರಾಪ್ಯ ಗಾಯತಿ ಮುಕ್ತಸ್ಸನ್ ಅನ್ನನಾಮಾಸ್ಮಿ ಭೋಗ್ಯತಃ. ಅದಕ್ಕೇನೆ ಮುಕ್ತರಾದ ಮೇಲೆ ಕೂಡ ಅವ್ರು ಹೇಳ್ತಾರೆ ಅನ್ನ ನಾನೇ ಅಂತ ಕರೀತಾರೆ. ಅಂದರೆ ಅಲ್ಲೂ ಡಿಪೆಂಡೆನ್ಸ್ ಇದೆ ಅಂತ ಅರ್ಥ. ಮುಕ್ತರಾದ ಮೇಲೆ ಕೂಡ ದೇವರು ಅನ್ನ ಅಂತ ಹೇಳಿರುತ್ತೇನೋ ಡಿಪೆಂಡೆನ್ಸ್ ಹೋಗಿಲ್ಲ. ಅನ್ವಾಂಟೆಡ್ ಡಿಪೆಂಡೆನ್ಸ್ ಹೋಯ್ತಾ ಹೊರತು ವಾಂಟೆಡ್ ಡಿಪೆಂಡೆನ್ಸ್ ಹೋಗೋದಿಲ್ಲ, ಹೋಗಬಾರ್ದು ಕೂಡ. ಋತರೂಪಸ್ಯ ವಿಷ್ಣೋಸ್ತು ಪುತ್ರ ಪ್ರಥಮಜೋಹ್ಯಹಂ ದೇವೇಭ್ಯ ಪೂರ್ವಜಸ್ಯಾಹಂ ಮುಕ್ತಾನಾಮಾಶ್ರಯ ಸದಾ ಯೋ ದದಾತಿ ಚ ಮಾಂ ಸಮ್ಯಕ್ ವಿಷ್ಣುತತ್ವಪ್ರದರ್ಶಕಃ ಸ ಇತ್ತಮೇವ ಮಾಂ ಯಾತಿ ವಿಷ್ಣೋರನ್ನಮಹಂ ಸದಾ ಮಮಾನ್ನಂ ಸರ್ವಜೀವಾಸ್ತು ಭೋಗ್ಯಾಪಮಯತಃ ಸದಾ ಸರ್ವಮಭ್ಯಭವಂ ಚಾಹಂ ಗುಣೈಃ ಸರ್ವೈಶ್ಚ ನಿತ್ಯಕೈಃ ಸುವರ್ಣೋ ಭಗವಾನ್ ವಿಷ್ಣುಃ ಜ್ಯೋತಿಸ್ಸ ಮಮ ರೇಚಕಃ. ಸುವರ್ಣಜ್ಯೋತಿ. ಯೋಹಮೇವಂ ವಿಧಭವಂ ಅಲ್ಲ, ಏವಂ ವಿಧಭವಂ ಏವಂ ವಿತ್ ಮಾಡಬೇಕಾದ್ರೆ ಬಿಡಿಸ್ಬೇಕು. ಅಭವಂ ತಸ್ಯ ಮೇ ಮಾಧವಃ ಪತಿಃ ಇತಿ ಬ್ರಹ್ಮ ಗಾಯಮಾನೋ ಮುಕ್ತಶ್ಚರತಿ ಸರ್ವದಾ ಇತಿ ಋಜುಸಂಹಿತ. ಮುಕ್ತ ಬ್ರಹ್ಮನಿಗೆ ಹೇಳ್ಕೊಂಡಿದ್ದಾರೆ. ಎಲ್ಲರೂ ಕೂಡ ವಿಷ್ಣುವಿಗೆ ನಾನನ್ನ, ನಮಗೆಲ್ಲ ನೀವು ಅಂಥೇಳಿ ಎಲ್ಲರಿಗೂ ಹೇಳ್ತಾರೆ. ಡಿಪೆಂಡೆನ್ಸ್. ಅನ್ನ ಶಬ್ದಕ್ಕೆ ಏನಂತ ಅರ್ಥ? ಇಲ್ಲಿ ಉಪಜೀವ್ಯತ್ವ ಅಂತ ಅರ್ಥ. ಇಷ್ಟು ಹೇಳಿ ಮುಗಿಸ್ತಾರೆ. ಅನ್ನಂ ಭಗವಂತಂ ನ ಪರಿಚಕ್ಷೀತ. ಅದಕ್ಕೆ ಅನ್ನ ಚೆಲ್ಲಬಾರ್ದು, ಅನ್ನ ಬೈಯಬಾರ್ದು ಹಾಗೆಲ್ಲ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ದೇವರು ಅಂತ ಅರ್ಥ. ಅನ್ನ ಶಬ್ದ ಉಪಜೀವ್ಯವಾಗಿರೋದು ಏನಿದೆಯೋ ಅದಕ್ಕೆ ವಿರುದ್ಧವಾಗಿ ಹೋಗಬಾರ್ದು. ಉಪಜೀವ್ಯ ಅವರಿಂದ ಬದುಕಿದ ಕಾಲಕ್ಕೆ ನಾವು ಇದು ಮಾಡೋಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಸೊ ಹಸು ಇದೆ, ಹಸುವಿನ ಬಾಲ ಇದೆ. ಮತ್ತು ಬಾಲ ಹಸುವಿನ ನಾಡಿಸ್ಬೇಕು, ಹಸುವಿನ ಬಾಲ ನಾಡಿಸುತ್ತಾ? ಅಷ್ಟೇ. ಹಾಗೆ ಬಾಲ ಇರ್ಬೇಕಾದ್ರೆ ಹಸು ಇರಬೇಕು ಫಸ್ಟಲ್ಲಿ. ಅವನ್ನ 5 ದೃಷ್ಟಾಂತ ಕೊಡ್ತಾರೆ, ಹಸು ದೃಷ್ಟಾಂತ ಕೊಟ್ಟಿದ್ದು ಅಷ್ಟೇ. ಆಡಿಸ್ಬೇಕಾದ್ರೆ ಹಸುವಿನ ಕೈಯಲ್ಲಿ ಸಾಧ್ಯ, ಬಾಲಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಉಪಜೀವಕನಾದವನು ಹಾರಾಡಕ್ಕೆ ಬರೋದಿಲ್ಲ. ಜೀವರೆಲ್ಲ ಹುಷಾರಾಗಿರಬೇಕು ಅಂತ ಎಚ್ಚರಿಕೆ ಕೊಡ್ತಾರೆ. ಅನ್ನಂ ಭಗವಂತಂನ ಪರಿಚಕ್ಷೀತ. ನಾನು ನಿರಾಕುರ್ಯ, ದೇವ್ರನ್ನ ಎಂದು ನಿರಾಕರಣೆ ಮಾಡಿಕೊಡೋದು. ದೇವರಿಲ್ಲ ಅಂತ ಹೇಳಿದ್ರೆ ಏನು ಹೇಳಿದಾಗೈತೆ? ಈಗ ನಮಗೆ ಸಪೋರ್ಟೇ ಇಲ್ಲ ಅಂತ ಆಯ್ತು ಅಷ್ಟೇ. ನಿರ್ಗತಿಗೆ ಅನಾಥರಾಗಿ ಬಿಡ್ತಾರೆ. ಸದ್ಗುಣಾನ್ ತತ್ಕರ್ಮಾಣಿ ಚ ವಾ ಕುತ್ರಾಪಿ ಬಹು ಕುರ್ವೀತ. ನೋಡಿ, ಜನ್ಮಕರ್ಮ ಚ ಮೇ ದಿವ್ಯಂ ಏವಂ ಯೋವೆತ್ತಿ. ಅದರ ಅರ್ಥ ಇದೆ. ದೇವರ ಮಹಿಮೆನ, ದೇವರ ಕಾರ್ಯಗಳನ್ನು ಕೊಂಡಾಡಬೇಕು, ವಿಸ್ತಾರ ಮಾಡಬೇಕು. ಆಫೀಸರ್ ಡ್ಯೂಟಿ ಇದ್ದಾಗ ಏನು ಮಾಡಬೇಕು? ಅವನೀಗ ಅವನು ಹೋಗಿದ್ದಾನೆ, ಈಗ ಪ್ರಚಾರ ಮಾಡೋಕ್ಕೆ ಹೋಗಿದ್ದಾನೆ. ಆ ಪಾರ್ಟಿಗೆ ಒಟ್ಟು ಹಾಕಿರಿದ್ರೆ ಕಳಿಸಿದ ಪಾರ್ಟಿಗೆ ಬೇರೆ ಇದಕ್ಕೆ ಹಾಕ್ಬೇಕು. ದುಡ್ಡು ತೊಗೊಂಡಿದ್ರೆ ಇರೋದು ತೊಗೊಂಡಿದ್ದಾನೆ. ಹಾಗೆಲ್ಲ ಹೇಳಬಾರ್ದು. ಅರ್ಥ ಆಯ್ತಾ? ಈಗ ಉಪಜೀವ್ಯಕ್ಕೆ ವಿರೋಧ ಮಾಡಬಾರ್ದು. ಎಷ್ಟೋ ಸತ್ತು ಅಂಗಡಿಯಲ್ಲಿ ಅಂಗಡಿಯಲ್ಲಿ ತೊಗೊಬೇಡ್ರಿ, ಬೇರೆ ಅಂಗಡಿಯಲ್ಲಿ ತೊಗೊಳ್ರಿ ಅಂತ ಹೇಳಿ. ಯಾಕಂದ್ರೆ ಇವ್ರಿಗೆ ಜಗಳಾಡಿರ್ತಾರೆ, ರೀ ಪಾಪರ್ ಮಾಡ್ಬೇಕಂತೀನಿ ಉದ್ದೇಶ. ಹಾಗೆ ಮಾಡಬಾರ್ದು. ತಾನು ಪಾಪರ್ ಆಗ್ತಾರೆ ಅದ್ರ ಜೊತೆಗೆ. ಅದು ಮೋಸ. ಅದು ತಾನು ಕೂತ ಕೊಂಬೆನ ತಾನೇ ಕಡಿದ್ರೆ ಹೇಗೋ ಹಾಗೆ ಬೀಳೋದು ಯಾರು? ಕೊಂಬೆಗೆ ಬಂದು ಇವರೇ ಬಿದ್ದಿರ್ತಾರೆ. ಅದರಿಂದ ಕೆಲಸ ಮಾಡಿಕೊಡೋದು. ಬಹುಗುಣತ್ವೇನ ಯಾರು ದೇವರಿಲ್ಲ ಅಂತ ಹೇಳ್ತಾರೋ ಅವರೆಲ್ಲ ಇಂಥ ತಪ್ಪು ಮಾಡ್ತಿದ್ದಾರೆ. ತಾವು ಕೂತಿದ್ದನ್ನು ಕಡ್ಕೊಂಡು ತಾವೇ ಬಿದ್ದು ಬಿಡ್ತಾರೆ. ಅದಕ್ಕೆ ಅಧಪತನ ಅಂತ ಕರೆಯೋದು. ಬಹುಗುಣತ್ವೇನ ಪ್ರತಿಪಾದಯೇತ್. ದೇವರನ್ನು ಬಹು ಕುರುವಿತ ಅಂದರೆ ಏನು? ಗುಣಪೂರ್ಣ ಪ್ರತಿಪಾದನೆ ಮಾಡಬೇಕೇ ಹೊರತು ನಿರ್ಗುಣದ ಪ್ರತಿಪಾದನೆ ಮಾಡಬಾರ್ದು. ಮಾಡಿದರೆ ಅರ್ಥ ಸರಿಯಾಗಿ ಹೇಳಬೇಕು. ಪ್ರಾಕೃತ ಗುಣ ಶೂನ್ಯ ಅಂತ ಹೇಳಬೇಕು. ಭಗವಂತಂ ಯಯಾ ಕಯಾಚ ವಿಧಯ ಬಹ್ವನ್ನಂ ಪ್ರಾಪ್ನುಯಾತ್. ಆ ರೀತಿ ಮಾಡಿ ನಿಮಗೆ ದೇವ್ರ ಹೇಳ್ತಾನೇ ಇರಿ, ದೇವ್ರು ನಿಮಗೆ ಕಾಪಾಡ್ತಾನೆ ಇರ್ತಾನೆ, ಕೈ ಬಿಡೋದೇ ಇಲ್ಲ. ಅತಿ ಪ್ರಯತ್ನೇನಾಪಿ ವಿವಿಧ ಪ್ರಕಾರೇಣ ಬಹುತರಾಂ ಭಗವದ್ವಿದ್ಯಾಂ ಪ್ರಾಪ್ನುಯಾತ್. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವನಿಗೆ ದಕ್ಕೋದೆಷ್ಟು? ಯೋಗ್ಯತೆಗಿರೋಷ್ಟು ಮಾತ್ರ. ಹಾಲು ಬೇಕಾದಷ್ಟಿದೆ, ಪಾತ್ರೆ ಇರೋದೇ ಇಷ್ಟು. ಎಷ್ಟಂದ್ರೂ ಚೆಲ್ಲಿ ಹೋಗ್ಬಿಡುತ್ತೆ ಅಷ್ಟೇ. ಆದ್ದರಿಂದ ನಾವು ಎಲ್ಲರಿಗೂ ನಮ್ಮಲ್ಲಿ ಒಂದು ಪದ್ಧತಿ ಇದೆ. ನಾವು ಪಾಠ ಹೇಳ್ಬಿಟ್ಟು ಅವ್ನು ಈಕ್ವಲ್ ಆಗಿಬಿಟ್ರೆ ಕಷ್ಟ ಆಮೇಲೆ ಅಂತೇಳಿ ಯಾವಾಗ ಕಡಿಮೆ ಹೇಳಬೇಕಲ್ಲ. ಅವ್ನು ಹೇಳೋದು ಇವನು ಭಾರಿ ಮೇಲೆ ಹೋಗ್ತಾನೆ ಇರ್ತಾನೆ. ಅವ್ನಿಗೆ 10 ಪುಣ್ಯ ಬರುತ್ತೆ ಅಂದರೆ ನಾಳೆ 10 ಟೈಮ್ಸ್ ಜಾಸ್ತಿ ಆಗಿರುತ್ತೆ. ಆದ್ದರಿಂದ ಎಂದೂ ಕೂಡ ಏನಾಗೋದಿಲ್ಲ, ಅವ್ರ ಯೋಗ್ಯತೆ ಮೀರಿ ಬರೋದಿಲ್ಲ. ಆದ್ದರಿಂದ ನೀವು ಗಾಬರಿ ಆಗಿಬಿಟ್ಟು ಸಂಕೋಚ ಮಾಡೋಕ್ಕೆ ಹೋಗಬೇಡಿ. ಫುಲ್ ಹೇಳಿ, ಎಷ್ಟೇ ಹೇಳಿದ್ರು ಕೂಡ ತಿಳಿಯೋಷ್ಟು ಅವನ ಯೋಗ್ಯತೆ ಇದ್ದಷ್ಟು ಅಷ್ಟೇ ತಿಳಿಯೋದು.
ಪ್ರಜಾಪತಿ ಪ್ರಥಮಜ ನೋಡಿ, ಪ್ರಥಮಜ ಮೊದಲು ಬಂದವರವರು, ಅದಕ್ಕೆ ಆದಿಕವೈ ಅಂತ ಕರೆದು. ಯತಸ್ತ್ವಾತ್ಮನ ಆತ್ಮಾನಂಬಿ ಪೂರ್ತಿ ತಿಳಿದು ಅವ್ರಿಗೊಂದು ಉಳಿದವರಿಗೆ ತಿಳಿಯೋದಿಲ್ಲ. ಇತ್ಯಾದಿನ ವಿರಿಂಚೈವ ಏತದ್ಗಾನಂ, ಇದು ಬ್ರಹ್ಮದೇವರು ಹೇಳ್ತಕ್ಕಂಥ ಮಾತುಗಳಿವು. ಅನ್ಯೇನ ಪರಿಬಭೂವ ಇತಿ ನಿಷೇಧ, ಎಂದು ಕೂಡ ಸೋಲೋದೇ ಇಲ್ಲ. ವಿದ್ಯುದ್ವನ್ಮಾನುಷ ವಿದ್ಯು ಸೂರ್ಯಮಂಡಲವತ್ಸುರಾ ಪ್ರತಿಬಿಂಬವಚ್ಚ ಗಿರಿಶೋ ಬ್ರಹ್ಮೈನಂ ಪಶ್ಯತಿ ಸ್ಫುಟಂ ಬ್ರಹ್ಮ ಹಿ ಸ್ಥಿರಚಿದ್ರೂಪೋ ಬಹುಲಾತ್ಮ ವಿಶೇಷತಃ ಅನ್ಯೇ ಪ್ರಭಾದಭೋಲಾಹ ತಥಾ ಚಂಚಲ ತೇಜಸಃ. ನಿಜವಾಗ್ಲೂ ಪೂರ್ತಿ ತಿಳಿದವರು ಅಂದರೆ ಬ್ರಹ್ಮವಾಯುಗಳು ಅಷ್ಟೇ. ಉಳಿದವರು ಎಷ್ಟೇ ಪೂರ್ತಿ ಅಂದರೆ ಯೋಗಿತಕ್ಕ ಪೂರ್ತಿ, ಅಷ್ಟು ಫುಲ್ ಪೂರ್ತಿ ಅಲ್ಲ ಅದು. ಅದಕ್ಕೆ ಪೂರ್ಣಪ್ರಜ್ಞೆ ಇತ್ಯಾದಿ ಹೆಸರು ಅವರಿಗೆ ಅಪ್ಲೈ ಆಗ ಬೇರೆಯವರಿಗೆ ಆಗೋದಿಲ್ಲ. ಬ್ರಹ್ಮದೇವರ ಮಾತು ಅಂದರೆ ಪೂರ್ಣಪ್ರಜ್ಞರಾಡ ಮಾತುಗಳು. ತಸ್ಮಾತ್ ಸಮ್ಯಂಗ್ ನ ಪಶ್ಯಂತಿ ಹರಿಂ ಬ್ರಹ್ಮಾತು ಪಶ್ಯತಿ. ಪೂರ್ತಿ ಸರಿಯಾಗಿ ಅವ್ರಿಗೆ ಗೊತ್ತಿರೋ ಬ್ರಹ್ಮದೇವರು ನೋಡೋಷ್ಟು ದೇವರು ನೋಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆ ಕ್ವಾಲಿಟಿ ಅವ್ರಿಗೆ ಗೊತ್ತಿದೆ. ನಾವು ಮೆಡಿಕಲ್ ಎಕ್ಸಾಮ್ ನೋಡಿ ಎಕ್ಸಿಬಿಷನ್ಗೆ ಹೋಗ್ತೀವಿ, ಕ್ಲಿಯರ್ ಅರ್ಥ ಆಗುತ್ತೆ ನಮಗೆ. 2 ನಿಮಿಷದಲ್ಲಿ ಸುತ್ತಾಕೊಂಡು ಬಂದುಬಿಡೋದು. ಎಕ್ಸ್ಪರ್ಟ್ ಆದ ಕರೆಕ್ಟಾಗಿ ಏನು ಎಲ್ಲ ನೋಡ್ತಾನೆ, ಹೀಗಿರೋ ಅವಾಗ ಅರ್ಥ ಆಗುತ್ತೆ. ನಾವು ಇದು ನಮಗೆ ಸಾಮಾನ್ಯವಾಗಿ ಎಕ್ಸ್ರೇ ಕೊಟ್ಟರೆ ಗೊತ್ತಾಗಲ್ಲ, ಫಟ್ಲ ತೆಗೆದಲ್ಲಿ ಏನಾಗಿದೆ ಅಂತ, ಅದು ಅಥವಾ ಬರೀ ಗೂಡೆನೇ ಇದೆ ಅಂತ ಆ ಥರ ಆಗುತ್ತೆ. ಅವ್ನಿಗೆ ಸೂಕ್ಷ್ಮ ಎಲ್ಲೇ ನೋಡಬೇಕು ಕರೆಕ್ಟಾಗಿ ನೋಡಿ ಹೇಳುತ್ತೆ ಏನಾಗಿದೆ. ಅವರಿಗೆ ಒಂದು ಸರಿ ಇಷ್ಟು ಡೌಟ್ ಬಂದುಬಿಡುತ್ತೆ ಕೆಲಸರ ಪಾಪ, ತುಂಬ ಸೂಕ್ಷ್ಮ ಇದ್ದರೆ. ಯಶೋಚ್ಯೋತ ಸಮೋವಾತದ್ ಕಶ್ಚಿನ್ನೈವಾಸ್ತಿ ಅನಂತಚಕ್ರೇ ಎಲ್ಲಿದೆ ಅನಂತ ಸಚ್ಛೆ ಮುಗಿಸ್ತಾ ಇದ್ದಾರೆ ಆಚಾರ್ಯರು, ಕೃಷ್ಣಾರ್ಪಣೆ ಮಾಡ್ತಿದ್ದಾರೆ. ಗ್ರಂಥ ಮುಗಿತಲಿಗೆ ಗೊತ್ತಾಯ್ತಾ. ಸಮ್ಯಗ್ ವೇದ ಯಶ್ಯ ಉಚ್ಚ ಅಥ ಸಮೋವಾ ನಖಸ್ತುತಿ ಅರ್ಥ ಇದು. ಸಮೋವಾ ನಕಶ್ಚಿತ್ ನೈವ ಅಸ್ತಿ ಅನಂತ ಸಚ್ಛಕ್ತೇ. ಅನಂತ ಸಚ್ಛಕ್ತಿಯಾದ ಪರಮಾತ್ಮನಿಗೆ ಉಚ್ಚರೂ ಇಲ್ಲ ಸಮರೂ ಇಲ್ಲ. ರಶ್ಮೀಕಾಂತ ಸಮಂತತೋಪಿ ವಿಕಲನ್ ನೈವೇಶಿತುಸ್ತೆ ಸಮಂ ಪಶ್ಯಾಮಿ. ಉತ್ತಮ ವಸ್ತು ದೂರತೋ ಅಪಾಸ್ತಂ ತಂ ಒಂದೇ ಪರಮೇಶಂ ಅಂತ ಪರಮೇಶನಾದ ಶ್ರೀಹರಿಯನ್ನು, ಪ್ರೇಯಾಂಸಂ ಅತ್ಯಂತ ಪ್ರಿಯನಾದವನನ್ನು, ಪ್ರೇಯಸಶ್ಚ ಪ್ರೇಯಾಂಸ ಪ್ರಿಯರಲ್ಲಿ ಪ್ರಿಯನಾದ ಪರಮಾತ್ಮನನ್ನು, ಯಾರಾತ ಮೇ ವಿಷ್ಣು ನನಗೆ ಅತ್ಯಂತ ಪ್ರಿಯತಮನಾದ ವಿಷ್ಣುವನ್ನು ನಾನು ವಿಶೇಷವಾಗಿ ಒಂದೇ ಅಭಿವಾದನ ಸ್ತುತಿ ಎರಡನ್ನೂ ಮಾಡ್ತೇನೆ ಅಂತ ಅರ್ಥ. ಮುಂದೆ ತ್ರೀಣ್ಯಸ್ಯ ತ್ರೀಣಿತಾದಿ ವೇದವಚನೆ ರೂಪಾಣಿ ದಿವ್ಯಾನಲಂ ಪಟ್ ದರ್ಶತಮಿತ್ತಮೇವ ನಿಹಿತಂ ದೇವಸ್ಯ ವರ್ಗೋ ಮಹತ್ ವಾಯೋ ರಾಮವಚೋರಯಂ ಪ್ರಥಮಕಂ ಪುಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ ತೃತೀಯಕಂ ಕೃತಮಿದಂ ಭಾಷ್ಯಂ ಹಿ ತೇನ ಪ್ರಭೌ. ಇದಕ್ಕೆ ಅರ್ಥ ವೈದ್ಯ ಸೂತ್ರ ಅರ್ಥ ಹೇಳ್ತಾರೆ. ಅದಿಷ್ಟು ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ಶ್ರೇಣ ಪ್ರಿಯತಾಂ